ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಟಾಪರ್ಸ್ ಟೂಲ್ ಚಾನಲ್. ಇದು ನಿಮ್ಮ ಚಾನಲ್, ನಿಮಗೋಸ್ಕರ. ಸೆಕೆಂಡ್ PUCಗೆ ಸಂಬಂಧಪಟ್ಟಂತೆ ಮತ್ತು ಫಸ್ಟ್ PUCಗೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯ ಇಲ್ಲಿ ಚರ್ಚೆ ಆಗುತ್ತೆ. ಯಾರು 100 ಔಟ್ ಆಫ್ 100 ಅನ್ನ ಪಡೆದುಕೊಳ್ಬೇಕಂತ ಇದ್ದೀರಾ ಅವರಿಗೂ ಈ ಕಂಟೆಂಟ್ ಇದೆ. ಯಾರು ಪಾಸಿಂಗ್ ಆದರೆ ಸಾಕು ಅನ್ನೋರಿದ್ದೀರಾ ಅವರಿಗೂ ಈ ಒಂದು ಚಾನಲ್ ಉಪಯೋಗವಾಗಲಿದೆ. ಈಗಾಗಲೇ ನಾನು ಫಸ್ಟ್ ಚಾಪ್ಟರ್ ಸೆಕೆಂಡ್ PUCಗೆ ಸಂಬಂಧಪಟ್ಟಂತೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇಲೆ ಅದರ ಪ್ಲೇ ಲಿಸ್ಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ತಾವು ಎಕ್ಸ್ಪ್ಲೋರ್ ಮಾಡಬಹುದು. ಅದರ ಜೊತೆಗೆ ಎಲ್ಲ ಚಾಪ್ಟರ್ಗಳ ಲಿಂಕ್ ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿಂದ ಸಹಿತ ಯಾವುದು ಬೇಕಾದ ಚಾಪ್ಟರನ್ನು ಯಾವಾಗ ಬೇಕಾದರೂ ಫ್ರೀಯಾಗಿ ಆಕ್ಸೆಸ್ ಮಾಡಬಹುದು. ವಿದ್ಯಾರ್ಥಿಗಳೇ, ಇದು ಸೆಷನ್ ನಂಬರ್ 3 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಈ ಸೆಷನಲ್ಲಿ ಒಂದು ನಾವು ಸಣ್ಣ ಪಾಯಿಂಟ್ ಅನ್ನು ಡಿಸ್ಕಷನ್ ಮಾಡ್ತೀವಿ. ಸ್ವಲ್ಪ ಜನರಿಗೆ ಅರ್ಥ ಆಗಬಹುದು, ಅರ್ಥ ಆಗದೇ ಇರಬಹುದು. ಬಟ್ ನೀವು CET ಅಂತಹ ಪರೀಕ್ಷೆಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ರೆ, 100 ಔಟ್ ಆಫ್ 100 ಅನ್ನು ಟಾರ್ಗೆಟ್ ಮಾಡ್ತಾ ಇದ್ರೆ ಈ ಪಾಯಿಂಟ್ ಅನ್ನು ತಿಳಿದುಕೊಳ್ಳೋದು ಅಷ್ಟೇ ಅವಶ್ಯಕತೆ ಆಗಿರುತ್ತೆ. ನೋಡಿ, ನನ್ನ ಹೆಸರು ಪ್ರಕಾಶ್ ಚೌಗ್ಲೆ ಅಂತ. ನಾನು ಲೆಕ್ಚರರ್ ಇನ್ ಮ್ಯಾಥಮೆಟಿಕ್ಸ್ ಆಟ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್ KR ಪೇಟೆ. ಯಾವುದೇ ಸಂದರ್ಭದಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಈ ನಂಬರ್ಗೆ ನಾವು ವಾಟ್ಸ್ಆ್ಯಪ್ ಮಾಡಬಹುದು. ವಿದ್ಯಾರ್ಥಿಗಳೇ, ಇವತ್ತು ಈ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ಹೊರಟಿರೋದು ಒಂದು ಪಾಯಿಂಟ್, ದಟ್ ಈಸ್ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ ಆನ್ ಎಲಿಮೆಂಟ್. ಸೊ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ ಆನ್ ಎಲಿಮೆಂಟ್ ಅಂದ್ರೆ ಏನು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ನೋಡಿ, ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ ಆನ್ ಎಲಿಮೆಂಟ್ ಅಂತಂದ್ರೆ ಇಟ್ ಈಸ್ ಅ ಸೆಟ್ ಆಫ್ ಪಾಯಿಂಟ್ಸ್ ರಿಲೇಟೆಡ್ ವಿತ್ ಸಮ್ ಎಲಿಮೆಂಟ್. ಅಂದ್ರೆ ಇಫ್ R ಈಸ್ ಅನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್, R ಅನ್ನೋದು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಇದ್ದು ಇನ್ ಎ ಸೆಟ್ ಎ ಸೆಟ್ ಅಲ್ಲಿ R ಅನ್ನೋದು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಇರಬೇಕು. ಸೊ ಹಾಗಿದ್ದಾಗ ಈ A ಅನ್ನೋದು ಪಾಯಿಂಟು ಈ ಸೆಟ್ ಅಲ್ಲಿ ಇದ್ರೆ ಅಂಡ್ A ಈಸ್ ಎನಿ ಪಾಯಿಂಟ್ ಇನ್ ದ ಸೆಟ್ A, ದೆನ್ ದ ಸೆಟ್ ಆಫ್ ಆಲ್ ದ ಎಲಿಮೆಂಟ್ಸ್ ಆಫ್ A ರಿಲೇಟೆಡ್ ಟು ಎನ್ ಎಲಿಮೆಂಟ್ A ಈಸ್ ಕಾಲ್ಡ್ ದಿ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ ಎಲಿಮೆಂಟ್ A. R ಅನ್ನೋದು ಏನಿರಬೇಕು, ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿರಬೇಕು. ಹಾಗಿದ್ದಾಗ A ಅನ್ನೋ ಪಾಯಿಂಟು A ಸೆಟ್ ಅಲ್ಲಿ ಇದ್ರೆ ಅಂಡರ್ ದಿಸ್ ರಿಲೇಷನ್ R, ಈ ರಿಲೇಷನ್ಗೆ ಸಂಬಂಧಪಟ್ಟಂತೆ ಈ ಎಲಿಮೆಂಟ್ Aಗೆ ರಿಲೇಟ್ ಆಗಿರ್ತಕ್ಕಂಥ ಎಲ್ಲಾ ಸೆಟ್ ಆಫ್ ಎಲಿಮೆಂಟ್ಸ್ ಅನ್ನ ನಾವು ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ ಎಲಿಮೆಂಟ್ A ಅಂತ ಕರಿತೀವಿ. ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ ಎಲಿಮೆಂಟ್ ಅಂತಂದ್ರೆ ಆ ಎಲಿಮೆಂಟ್ಗೆ ಯಾವ್ಯಾವ ಎಲಿಮೆಂಟು ರಿಲೇಟ್ ಆಗಿರುತ್ತೆ ಅವುಗಳನ್ನ ನಾವು ಸೆಟ್ ಅಲ್ಲಿ ಬರೆದ್ರೆ that set is called equivalence class of the element A. And the equivalence class is denoted by ಈ ತರ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಎಲಿಮೆಂಟ್ A ಬರೆದ್ರೆ that represents equivalence class of the element A. So basically ಹೀಗೆ ಬರೆದ್ರೆ it is a set containing all the elements that are related with A. So A ಗೆ ಯಾವ್ಯಾವ ಎಲಿಮೆಂಟ್ ರಿಲೇಟ್ ಆಗಿದೆ ಅಂಡರ್ ದ ಈಕ್ವಿವ್ಯಾಲೆನ್ಸ್ ರಿಲೇಷನ್ R, ಆ ಸೆಟ್ ಅನ್ನ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಅಂತ ಕರೀತಾರೆ. ಸೊ ಕೆಲವೊಂದು ಎಕ್ಸಾಂಪಲ್ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಶೋ ದಟ್ ದ ರಿಲೇಷನ್ R ಇನ್ ದ ಸೆಟ್ Z ಆಫ್ ಇಂಟೀಜರ್ಸ್ ಗಿವನ್ ಬೈ R is equal to A, B such that 2 divides A minus B is an equivalence relation. ಇದು ಆಲ್ರೆಡಿ ನಾನು ಪ್ರೂವ್ ಮಾಡಿದ್ದೀನಿ ಹಿಂದಿನ ಸೆಷನ್ ಅಲ್ಲಿ. ಸೊ ಬಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸರ್ಸೈಸ್ ಅಲ್ಲಿ ಪ್ರಾಬ್ಲಮ್ ಹೇಗಿದೆ ಅದನ್ನೇ ನಾನು ಇಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಇದನ್ನ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಿದ್ದಾರೆ, ಆಲ್ರೆಡಿ ಪ್ರೂವ್ ಮಾಡಿದ್ದೇವೆ ನಾವು. ಇಲ್ಲಿ ಏನು ಕೇಳಿದ್ದಾರೆ ಮುಖ್ಯವಾಗಿ, ಇಲ್ಲಿ ಡಿಫರೆಂಟ್ ಏನಿರುತ್ತೆ ಅಂತಂದ್ರೆ ಫೈಂಡ್ ದ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ ದ ಎಲಿಮೆಂಟ್ 0 ಅಂಡ್ ಎಲಿಮೆಂಟ್ 1. ಸೊ ಇಲ್ಲಿ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 0 ಮತ್ತು ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 1. ನಾನು ಆಗ್ಲೇ ಹೇಳಿದೆ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 0 ಅಂತ ಹೇಳಿದ್ರೆ 0ಗೆ ಯಾವ್ಯಾವ ಎಲಿಮೆಂಟು ರಿಲೇಟ್ ಆಗಿದೆ. ಸೊ ರಿಲೇಟ್ ಆಗಿದೆ ಅಂದ್ರೆ ಇಲ್ಲಿ ನೋಡಿ ರಿಲೇಷನ್ ಏನಿದೆ, 2 divides A minus B whenever A, B belongs to R ಅಂತ. ಹಾಗಾದ್ರೆ
0 ಮೈನಸ್ ವಾಟ್ ಈಸ್ ಡಿವಿಜಿಬಲ್ ಬೈ 2 ಅಂತ. ಓಕೆ, ಸೊ ಹಾಗಾದ್ರೆ ಅಂಥ ಎಲಿಮೆಂಟ್ಸ್ ಅನ್ನೆಲ್ಲ ಬರಿಬೇಕಾಗುತ್ತೆ. ನಮಗೆ ಗೊತ್ತಿದೆ 0 ಮೈನಸ್ 0 ಅಂದ್ರೆ 0, 0 ಇಸ್ ಡಿವಿಜಿಬಲ್ ಬೈ 2 ಅಥವಾ 2 ಡಿವೈಡ್ಸ್ 0, 2 ಮೈನಸ್ 0 ಅಥವಾ 0 ಮೈನಸ್ 2. ಸೊ 0 ಮೈನಸ್ 2 ಅಂತಂದ್ರೆ ಇಟ್ ಇಸ್ ಡಿವಿಜಿಬಲ್ ಬೈ 2, 0 ಮೈನಸ್ 4, 0 ಮೈನಸ್ 6. ಸೊ ಇವೆಲ್ಲ ಡಿವಿಜಿಬಲ್ ಬೈ 2 ಆಗುತ್ತೆ. ಸೊ ಅದಕ್ಕೆ ದ ಎಲಿಮೆಂಟ್ಸ್ ರಿಲೇಟೆಡ್ ವಿತ್ 0 ಅಂತ ಹೇಳಿದ್ರೆ ಸೆಟ್ ಆಫ್ ಆಲ್ ಈವನ್ ನಂಬರ್ಸ್ ಅಂತ. ಸೊ ಅರ್ಥ ಮಾಡ್ಕೊಳ್ಳೋಣ. ಸೊ ಈಗಾಗಲೇ ಇದನ್ನ ನಾನು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಿದ್ದೀನಿ. ಸೊ ನಿಮಗೆ ಕ್ವಶನ್ ಎರಡೂ ಕೇಳಿದ್ರೆ ಪ್ರೂವ್ ದಟ್ ಇಟ್ ಇಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂಡ್ ಫೈಂಡ್ ದಿ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 0 ಅಂಡ್ 1 ಕೇಳಿದ್ರೆ ಇದನ್ನ ನೀವು ಪ್ರೂವ್ ಮಾಡಬೇಕಾಗುತ್ತೆ. ಇದರ ಪ್ರೂಫ್ ಹಿಂದಿನ ಲೆಕ್ಚರ್ ಅಲ್ಲಿ ಇದೆ. ಸೊ ಇದನ್ನ ಆಲ್ರೆಡಿ ಪ್ರೂವ್ ಮಾಡಬೇಕಾಗಿದೆ. ಓಕೆ, ಸೊ ಪ್ರೂವ್ ಆಗಿದೆ. ಈಗ we have to find equivalence class of 1. So equivalence class of 1 ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ನೋಡಿ, we know that 1 minus any odd integer, 1 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ. ಸೊ 0 is even number ಅಂತ ಹೇಳ್ಬೋದು. ಸೊ it is divisible by 2. ಸೊ 1 minus 3 ತಗೊಂಡ್ರೆ, 1 minus 3 ತಗೊಂಡ್ರೆ ಅಗೇನ್ minus 2 ಬರುತ್ತೆ. minus 2 is divisible by 2. 5 ತಗೊಂಡ್ರೆ 1 minus 5 is divisible by ಏನಾಗುತ್ತೆ, it's even, so it is divisible by 2. ಅದಕ್ಕೆ 1 minus any odd integer is even integer. So every even integer divisible by 2. ಅದಕ್ಕೆ 1 minus any odd integer is divisible by 2. Therefore this implies 1 comma any odd integer belongs to R. ಅಂದ್ರೆ 1 ಗೆ ರಿಲೇಟ್ ಆಗಿರತಕ್ಕಂತ ಯಾವ ಎಲಿಮೆಂಟ್ಸ್ ಅಂತ ಹೇಳಿದ್ರೆ 1 all odd integers. Okay, so because their difference is divisible by 2. So 1 comma any odd integer belongs to R. ಹಾಗಂದಾಗ every odd integer is related to 1. So therefore equivalence class of 1 ಅಂತ ಹೇಳಿದ್ರೆ, equivalence class of 1 ಅಂತ ಹೇಳಿದ್ರೆ it is the set of all odd integers. So ಇಷ್ಟೆಲ್ಲವನ್ನ ಬರೀಲಿಕ್ಕೆ ಬೇಕಾಗಿಲ್ಲ. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್. 1 ಮಾರ್ಕಿಗೆ ಕೇಳಿದ್ರೆ ಈ ರಿಲೇಷನ್ ಕೊಟ್ಟು ವಾಟ್ ಈಸ್ ಅನ್ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 1 ಅಂತ ಕೇಳಿದ್ರೆ ಇಟ್ ಈಸ್ ಅ ಸೆಟ್ ಆಫ್ ಆಲ್ ಆಡ್ ಇಂಟೀಜರ್ಸ್. ಸೊ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 1 ಅಂದ್ರೆ ಈ ಬ್ರಾಕೆಟ್ ಅಲ್ಲಿ 1 ಬರೆದ್ರೆ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 1 ಇಟ್ ಈಸ್ ಸೆಟ್ ಆಫ್ ಆಲ್ ಆಡ್ ಇಂಟೀಜರ್ಸ್. ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಓಕೆ, ಸೊ O ಮೀನ್ಸ್ ಸೆಟ್ ಆಫ್ ಆಲ್ ಆಡ್ ಇಂಟೀಜರ್ಸ್. ಅದೇ ರೀತಿ ನೋಡಿ, ಟು ಫೈಂಡ್ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 0 ಅಂದ್ರೆ 0ಗೆ ರಿಲೇಟ್ ಆಗಿರತಕ್ಕಂತ ಎಲಿಮೆಂಟ್ಸ್ ಯಾವ್ದಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಹೇಳ್ಬೋದು ಸೆಟ್ ಆಫ್ ಆಲ್ ಈವನ್ ಇಂಟೀಜರ್ಸ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಿಲೇಷನ್ ಕೊಟ್ಟಿದ್ದಾರೆ. ವಿ ನೋ ದಟ್ 0 ಮೈನಸ್ ಎನಿ ಈವನ್ ಇಂಟೀಜರ್ ಈಸ್ ಅನ್ ಈವನ್ ಇಂಟೀಜರ್ which is divisible by 2. So this implies 0 minus any even integer is divisible by 2. ಹಾಗಾದ್ರೆ 0 ಗೆ ರಿಲೇಟ್ ಆಗಿರತಕ್ಕಂತ ಎಲಿಮೆಂಟ್ ಯಾವುದು? Any even integer is always related with 0. So therefore 0 comma any even integer belongs to relation R. So therefore every even integer is related to 0. So that means equivalence class of 0 is the set of all even integer. Equivalence class of 0 is the set of all even integers. So equivalence class of 0 na hige ಬರೀತಾರೆ. So which is equal to 0 plus or minus 2 plus or minus 4 plus or minus 6 so on, which is the set of even integers. Yes, ಇಲ್ಲೊಂದು ನೋಟನ್ನು ನೀವು ಗಮನಿಸಬೇಕು. ಮಲ್ಟಿಪಲ್ ಚಾಯ್ಸ್ಗೆ ಅಥವಾ ಸಿಟಿನಲ್ಲಿ ಕೇಳಿದ್ರೆ ಇಲ್ಲಿ ಗಮನಿಸಿ, ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 1 ಅಂದ್ರೆ ಇಟ್ ಈಸ್ ಸೆಟ್ ಆಫ್ ಆಡ್ ಇಂಟೀಜರ್ಸ್. ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 0 ಅಂತಂದ್ರೆ ಈವನ್ ಇಂಟೀಜರ್ಸ್. ಇವುಗಳ ಯೂನಿಯನ್ ಮಾಡಿದ್ರೆ ಸೆಟ್ ಆಫ್ ಇಂಟೀಜರ್ಸ್ ಬರುತ್ತೆ, ಅವುಗಳ ಇಂಟರ್ಸೆಕ್ಷನ್ ಮಾಡಿದ್ರೆ ನಲ್ ಸೆಟ್ ಬರುತ್ತೆ. ಓಕೆ, ಸೊ ರಿಮೆಂಬರ್ ದಟ್ ಈಕ್ವಿವೆಲೆನ್ಸ್ ಕ್ಲಾಸ್ ಅಲ್ಲಿ 2 ಪಾಯಿಂಟ್ದು ಈಕ್ವಿವೆಲೆನ್ಸ್ ಕ್ಲಾಸ್ ತಗೊಂಡ್ರೆ ಅವುಗಳಲ್ಲಿ ಯಾವುದೂ ಕಾಮನ್ ಇರಲ್ಲ. ಸೊ ಅದು ಇಲ್ಲಿ ಗೊತ್ತಾಗುತ್ತೆ. ಸೊ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 0 and equivalence class of 1 constitute the set Z and their intersection is null
ಸೆಟ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಾಪರ್ಟಿಯನ್ನ ನೀವು ನೆನಪಿಟ್ಕೊಳ್ಳಿ. ಸೀಟಿನಲ್ಲಿ ಅಥವಾ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳಿದ್ರೆ ಕೇಳಲೂಬಹುದು. ಎವ್ರಿ ಈಕ್ವಿವೆಲೆನ್ಸ್ ರಿಲೇಷನ್ ಆರ್ ಇನ್ ಅನ್ ಆರ್ಬಿಟರಿ ಸೆಟ್ ಎಕ್ಸ್ ಆರ್ divides x into mutually disjoint subsets a1, a2, a3, a4 ಈ ತರ. ಅಂತಂದ್ರೆ ಒಂದು ಈಕ್ವಿವೆಲೆನ್ಸ್ ರಿಲೇಷನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಸೆಟ್ ಆರ್ಬಿಟರಿ ಸೆಟ್ ಯಾವುದೋ ಒಂದು ಸೆಟ್ ಅಲ್ಲಿ ರಿಲೇಷನ್ ಇರುತ್ತೆ, ಅದು ಈಕ್ವಿವೆಲೆನ್ಸ್ ರಿಲೇಷನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಎಕ್ಸ್ ಅನ್ನ ಡಿವೈಡ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ ಡಿಸ್ಜಾಯಿಂಟ್ ಸಬ್ಸೆಟ್ಸ್ ಆಗಿ ಡಿವೈಡ್ ಮಾಡುತ್ತೆ. a1, a2, a3, a4. ನಾನು ಹಿಂದೆ ಹೇಳಿದೆ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 0, ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 1, ಸೆಟ್ ಆಫ್ ಆಡ್, ಸೆಟ್ ಆಫ್ ಈವನ್ ಬಂದಿತ್ತು. ದೇ ಆರ್ ಏನು ಮ್ಯೂಚುವಲಿ ಡಿಸ್ಜಾಯಿಂಟ್. ಅವುಗಳಲ್ಲಿ ಯಾವುದೂ ಕಾಮನ್ ಇರಲ್ಲ. ಅವುಗಳ ಯೂನಿಯನ್ ಮಾಡಿದ್ರೆ ಎಕ್ಸ್ ಬರುತ್ತೆ, ಅಂದ್ರೆ ಸೆಟ್ ಬರುತ್ತೆ. ಇಂಟರ್ಸೆಕ್ಷನ್ ಮಾಡಿದ್ರೆ ನಲ್ ಸೆಟ್ ಬರುತ್ತೆ. ಸೊ ಹಾಗೇನೆ ಇಲ್ಲಿ ಎವ್ರಿ ಈಕ್ವಿವೆಲೆನ್ಸ್ ರಿಲೇಷನ್ ಆರ್ ಇನ್ ಅನ್ ಆರ್ಬಿಟರಿ ಸೆಟ್ ಎಕ್ಸ್ divides into mutually disjoint subsets satisfying this condition. All the elements of a1, a2, a3, a4 are related to each other. ಇಲ್ಲಿ a1, a2, a3, a4 ಅಲ್ಲಿ ಏನೇನು ಎಲಿಮೆಂಟ್ಸ್ ಬರುತ್ತೆ ಅವು ಒಂದಕ್ಕೊಂದು ರಿಲೇಟ್ ಆಗಿರುತ್ತೆ. a1 ಅಲ್ಲಿ ಇರತಕ್ಕಂತ ಪ್ರತಿಯೊಂದು ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಗೆ ರಿಲೇಟ್ ಆಗಿರುತ್ತೆ. ಅದೇ ತರ a2 ನಲ್ಲಿ ಇರತಕ್ಕಂತ ಪ್ರತಿಯೊಂದು ಎಲಿಮೆಂಟ್ a2 ನಲ್ಲಿ ಇರತಕ್ಕಂತ ಇನ್ನೆಲ್ಲ ಎಲಿಮೆಂಟ್ ಜೊತೆಗೆ ರಿಲೇಟ್ ಆಗಿರುತ್ತೆ. ಇದು ಫಸ್ಟ್ ಕಂಡೀಷನ್. ಅದೇ ರೀತಿ ನೋ ಎಲಿಮೆಂಟ್ ಆಫ್ ai is related to any element of aj for I not equal to j. ಅಂತಂದ್ರೆ a1 ಅಲ್ಲಿ ಇರ್ತಕ್ಕಂಥ ಯಾವುದೇ ಎಲಿಮೆಂಟು ಇನ್ನು a2 ಅಥವಾ a3 ಅಥವಾ a4 ಅಲ್ಲಿ ಇರ್ತಕ್ಕಂಥ ಯಾವುದೇ ಎಲಿಮೆಂಟ್ ಜೊತೆಗೆ ರಿಲೇಟ್ ಆಗಿರಲ್ಲ. ಇದು ನೆನಪಿಟ್ಕೊಳ್ಬೇಕು ನೀವು. ಓಕೆ, ಸೊ ನೋ ಎಲಿಮೆಂಟ್ ಆಫ್ ai is related to any element of aj for I not equal to j. I not equal to j ಅಂದ್ರೆ ಇದು i 1 ಆಗಿದ್ರೆ j ಏನಾಗಿರ್ಬೇಕು 1 ಆಗಿರಬಾರ್ದು. ಅಂದ್ರೆ ಇಟ್ ಹ್ಯಾಸ್ ಟು ಬಿ ಸಮ್ ಅದರ್ ಸೆಟ್ a2, a3, a4 ಅಂತ. ಥರ್ಡ್ ಒನ್ ಈಸ್ a1 ಯೂನಿಯನ್ a2 ಯೂನಿಯನ್ a3 ಯೂನಿಯನ್ a4 ಈಸ್ x. ಸೊ ಇವುಗಳನ್ನ ಯೂನಿಯನ್ ಮಾಡಿದ್ರೆ x ಸೆಟ್ ಬರುತ್ತೆ. ಆಮೇಲೆ ai ಇಂಟರ್ಸೆಕ್ಷನ್ aj ಈಸ್ ಈಕ್ವಲ್ ಟು 5 ಫಾರ್ I ನಾಟ್ ಈಕ್ವಲ್ ಟು j. ಅಂತಂದ್ರೆ ಯಾವುದೇ ಎರಡು ಸೆಟ್ ಅನ್ನು ತೆಗೆದುಕೊಂಡ್ರೆ, ಈಕ್ವಿವೆಲೆನ್ಸ್ ಕ್ಲಾಸ್ಗಳನ್ನು ತೆಗೆದುಕೊಂಡ್ರೆ ಅವು ಮ್ಯೂಚುವಲಿ ಡಿಸ್ಜಾಯಿಂಟ್ ಆಗಿರ್ತವೆ. ಅಂತಂದ್ರೆ ಅವುಗಳಲ್ಲಿ ಯಾವುದೇ ಎಲಿಮೆಂಟ್ ಕಾಮನ್ ಇರಲ್ಲ. ಸೊ ಸಾಧ್ಯವಾದರೆ ಈ ಪ್ರಾಪರ್ಟಿಯನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಎವ್ರಿ ಈಕ್ವಿವೆಲೆನ್ಸ್ ಕ್ಲಾಸ್, ಎವ್ರಿ ಈಕ್ವಿವೆಲೆನ್ಸ್ ರಿಲೇಷನ್ ಆರ್ ಇನ್ ಅನ್ ಆರ್ಬಿಟರಿ ಸೆಟ್ ಎಕ್ಸ್ ಆರ್ ಡಿವೈಡ್ಸ್ ಎಕ್ಸ್ ಇಂಟು ಮ್ಯೂಚುವಲಿ ಡಿಸ್ಜಾಯಿಂಟ್ ಸಬ್ಸೆಟ್ಸ್. ಈಕ್ವಿವೆಲೆನ್ಸ್ ರಿಲೇಷನ್ ಅನ್ನೋದು ಈ ಎಕ್ಸ್ ಸೆಟ್ ಅನ್ನ ಡಿಸ್ಜಾಯಿಂಟ್, ಮ್ಯೂಚುವಲಿ ಡಿಸ್ಜಾಯಿಂಟ್ ಸಬ್ಸೆಟ್ಸ್ ಆಗಿ ಡಿವೈಡ್ ಮಾಡುತ್ತೆ ಅಂತ ಈ ಪ್ರಾಪರ್ಟಿ ಹೇಳುತ್ತೆ. ಎಕ್ಸಾಂಪಲ್ ಗಮನಿಸಿ. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ a is equal to 1, 2, 3, 4, 5 given by r equals to set of ordered pairs a comma b such that mod of a minus b is even is an equivalence relation, and show that all the elements of 1, 3, 5 are related to each other and all the elements of 2, 4 are related to each other. ಇಲ್ಲಿ ಇದು ಆಲ್ರೆಡಿ ನಾನು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಿದ್ದೀನಿ ಹಿಂದಿನ ಸೆಷನ್ ಅಲ್ಲಿ. ಸೊ ಇದನ್ನು ನೀವು ಮತ್ತೆ ಪ್ರೂವ್ ಮಾಡಬೇಕಾಗಿಲ್ಲ, ಈಗ ನಾನು ಮಾಡಲ್ಲ. ಸೊ ಎಕ್ಸಾಮ್ ಅಲ್ಲಿ ಹೀಗೇನಾದ್ರು ಕೇಳಿದ್ರೆ ಇದ್ರ ಜೊತೆಗೆ ಇದನ್ನ ಕೇಳಿದ್ರೆ, ಓಕೆ, ಶೋ ದಟ್ ಆಲ್ ದ ಎಲಿಮೆಂಟ್ಸ್ ಆಫ್ 1, 3, 5 ಆರ್ ರಿಲೇಟೆಡ್ ಟು ಈಚ್ ಅದರ್ ಅಂಡ್ ಆಲ್ ದ ಎಲಿಮೆಂಟ್ಸ್ ಆಫ್ 2, 4 ಆರ್ ರಿಲೇಟೆಡ್ ಟು ಈಚ್ ಅದರ್ ಅಂತ ಕೇಳಿದ್ರೆ ಅದೊಂದು ಎಕ್ಸ್ಟ್ರಾ ಪಾಯಿಂಟ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಇವಾಗ ಇದನ್ನ ಆಲ್ರೆಡಿ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಿದ್ದೀನಿ. ಜೊತೆಗೆ ಇಲ್ಲಿ ಏನ್ ಕೇಳಿದರೆ ನೋ ಎಲಿಮೆಂಟ್ ಆಫ್ 1, 3, 5 ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ 2, 4 ಇದನ್ನು ಪ್ರೂವ್ ಮಾಡಬೇಕಾಗಿದೆ. ಅಂದ್ರೆ 1, 3, 5 ಈ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟು ಈ 2, 4 ಅಲ್ಲಿ ಇರ್ತಕ್ಕಂಥ ಯಾವುದೇ ಎಲಿಮೆಂಟ್ಗೆ ರಿಲೇಟ್ ಆಗಿರಲ್ಲ ಅಂತ. ಸೊ ವೆರಿ ಸಿಂಪಲ್ ನೋಡಿ, ಹಿಯರ್ ಅದು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಿದ್ದೀನಿ. ಸೊ ಅದನ್ನ ನೀವು ಮಾಡಬೇಕು. ಆಡ್ ಮೈನಸ್ ಆಡ್, ನಮಗೆ ಯಾವಾಗಲೂ ಆಡ್ ನಂಬರ್ ಅಲ್ಲಿ ಆಡ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇವನ್ ನಂಬರ್ ಬರುತ್ತೆ ಅಂತ ಗೊತ್ತಿದೆ. ಮತ್ತೆ ಇವನ್ ಮೈನಸ್ ಇವನ್ ಅಂದ್ರೆ ಇವನ್ ಬರುತ್ತೆ. ಸೊ ಈ ಎರಡು ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ ನಿಮಗೆ.
ಯಾಕಂದ್ರೆ ನಮಗೆ ಕನ್ಸರ್ನ್ ಇರೋದು ಇದು. ಹೇಗೆ ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್ ಎ ಕಾಮ ಬಿ ಸಚ್ ದಟ್ ಅದರ ಡಿಫರೆನ್ಸ್ ಮಾಡ್ ಆಫ್ ಎ ಮೈನಸ್ ಬಿ ಅನ್ನೋದು ಏನಾಗಬೇಕು, ಇವನ್ ಆಗಿರಬೇಕು. ಸೊ ಅಂಥ ನಂಬರ್ಗಳನ್ನು ನಾವು ಪಟ್ಟಿ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ವಿ ನೋ ದಟ್ ಆಡ್ ಮೈನಸ್ ಆಡ್ their difference is even, and the even minus even their difference is also even. So therefore all the elements of 1 3 5 are related to each other, and all the elements of 2 4 are related to each other. ಇದನ್ನೇ ಪ್ರೂವ್ ಮಾಡ ಅಂತ ಹೇಳಿದ್ರು. ಅಂದ್ರೆ all the elements of 1 3 5 are related to each other ಅಂತ ಪ್ರೂವ್ ಮಾಡ ಅಂತ ಹೇಳಿದ್ರು. ಸೊ 1 3 5 ಇವೆಲ್ಲವೂ ಆಡ್ ಇದೆ. ಸೊ 1 minus 1 ಏನಾಗುತ್ತೆ, 0 ಬರುತ್ತೆ. ಸೊ 0 is even. 1 minus 3 ಅವುಗಳ ಡಿಫರೆನ್ಸ್ ಏನಾಗುತ್ತೆ, 2 ಆಗುತ್ತೆ. ಸೊ 2 ಈಸ್ ಇವನ್. 1 minus 5 4 ಆಗುತ್ತೆ ಡಿಫರೆನ್ಸ್ ಮಾಡ್ ತಗೊಂಡ್ರೆ. ಸೊ ಇಟ್ ಈಸ್ ಇವನ್. ಹಾಗೆ 3 minus 3 ಅಥವಾ 3 minus 1 3 minus 5 5 minus 5 5 minus 1 5 minus 3 ಇವೆಲ್ಲವೂ ಇವನ್ ಆಗುತ್ತೆ. ಸೊ ಅದಕ್ಕೆ 1 is related with 1, 1 is related with 3, 1 is related with 5, 3 is related with 3, 3 is related with 1, 3 is related with 5. So similarly 5 is related with each element. ಅದಕ್ಕೆ every element means all the elements of 1 3 5 are related to each other. ಇದಕ್ಕೆ ಆ ಕಾರಣ, ಮೇಲ್ಗಡೆ ಕಾರಣ ಸಾಕು. ಅದೇ ತರ 2, 4 ಅಂತ ತೆಗೆದುಕೊಂಡ್ರೆ 2 minus 2 0, 2 minus 4 ಅಂದ್ರೆ ಮಾಡ್ ತಗೊಂಡ್ರೆ 2 ಆಗುತ್ತೆ. ಸೊ ಅದಕ್ಕೆ 2, 4 all the elements of 2 4 are related to each other. ಆದ್ರೆ ನೋಡಿ ಸೆಕೆಂಡ್ ಅಲ್ಲಿ ಏನಿದೆ, ನೋ ಎಲಿಮೆಂಟ್ ಆಫ್ 1 3 5 ಆರ್ ರಿಲೇಟೆಡ್ ಟು 2, 4 ಅಂತ. ಸೊ ಕ್ಲಿಯರ್ ಆಗಿ ಇದರಲ್ಲೆಲ್ಲ ಆಡ್ ಇದೆ, ಇದರಲ್ಲೆಲ್ಲ ಈವನ್ ಇದೆ. ಸೊ ಅದಕ್ಕೆ ಆಡ್ ಮೈನಸ್ ಈವನ್ ಅಥವಾ ಈವನ್ ಮೈನಸ್ ಆಡ್ ಅಂತಂದ್ರೆ ಆಡ್ ಬರುತ್ತೆ. ಸೊ ದೇರ್ ಫೋರ್ ನೋ ಎಲಿಮೆಂಟ್ ಆಫ್ 1 3 5 ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ದ ಸೆಟ್ 2, 4. ಯಾಕಂದ್ರೆ ಒಂದರಲ್ಲಿ ಆಡ್ ಇದೆ, ಇನ್ನೊಂದರಲ್ಲಿ ಈವನ್ ಇರೋದ್ರಿಂದ ಅವುಗಳ ಡಿಫರೆನ್ಸ್ ಡೆಫಿನೆಟ್ಲಿ ಆಡ್ ಆಗುತ್ತೆ. ಸೊ ಅವುಗಳ ಆರ್ಡರ್ಡ್ ಪೇರ್ ಅನ್ನೋದು 6 ಇರಲ್ಲ ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ಹೌ ಯು ಕ್ಯಾನ್ ಫೈಂಡ್ ದ ರಿಲೇಷನ್ ಬಿಟ್ವೀನ್ ಒನ್ ಎಲಿಮೆಂಟ್ ಟು ಅದರ್ ಸೆಟ್. ಇನ್ನೊಂದು ಎಕ್ಸಾಂಪಲ್ ನೋಡಿ. ಶೋ ದಟ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದ ಸೆಟ್ ಎ ಆಫ್ ಆಲ್ ಟ್ರಯಾಂಗಲ್ಸ್ ಆಸ್ r equal to t1, t2 such that t1 is similar to t2 is an equivalence relation. ಆಮೇಲೆ consider 3 right angled triangles t1 with sides 3 4 5. Consider 3 right angled triangles t1 with sides 3 4 5, t2 with sides 3 5 12 13 and T3 with sides 6 8 10. ಇಲ್ಲಿ 3 ಟ್ರಯಾಂಗಲ್ ಕೊಟ್ಟಿದ್ದಾರೆ. ಓಕೆ, ಇದನ್ನ ಆಲ್ರೆಡಿ ನಾನು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಿದ್ದೀನಿ. ಸೊ ಏನು, ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ದಟ್ಸ್ ರಿಲೇಷನ್ಸ್ t1, t2 such that t1 is similar to t2 is an equivalence relation ಅಂತ ಪ್ರೂವ್ ಮಾಡಾಗಿದೆ. ಸೊ ಇಲ್ಲಿ ಎಕ್ಸ್ಟ್ರಾ ಇದೊಂದು ಪ್ರೂವ್ ಮಾಡಬೇಕು. ಏನಂತ, ಇಲ್ಲಿ 3 ಟ್ರಯಾಂಗಲ್ ಕೊಟ್ಟಿದ್ದಾರೆ. t1 ಅಂದ್ರೆ ಅದರ ಸೈಡ್ಸ್ 3 4 5 ಇದೆ. t2 ಅಂದ್ರೆ ಅದರ ಸೈಡ್ಸ್ 5 12 13 ಇದೆ. T3 ಅಂದ್ರೆ ಅದರ ಸೈಡ್ಸ್ 6 8 10 ಇದೆ. Which triangles among T1, T2 and T3 are related? ಸೊ ಇವುಗಳಲ್ಲಿ T1 ಅನ್ನೋದು ಅಥವಾ T2 ಅನ್ನೋದು T3 ಅನ್ನೋದು ಯಾವ ಟ್ರಯಾಂಗಲ್ಗೆ ರಿಲೇಟ್ ಆಗಿದೆ ಅನ್ನೋದನ್ನ ನಾವು ಈ ಸೈಡ್ಸ್ ನೋಡ್ಕೊಂಡು ಹೇಳಬೇಕು. ಅಕಾರ್ಡಿಂಗ್ ಟು ರಿಲೇಷನ್ ದಿಸ್ T1 is similar to T2 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ T1ಗೆ ಯಾವ್ದು ಸಿಮಿಲರ್ ಆಗಿದೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಎಸ್ ನೋಡಿ, ನಾವು ಇಲ್ಲಿ ರೇಷಿಯೋ ಫೈಂಡ್ ಔಟ್ ಮಾಡಿದ್ರೆ, ರೇಷಿಯೋಸ್ ಆಫ್ ದ ಸೈಡ್ಸ್ ಆಫ್ T1 ಅಂಡ್ T3 ಫೈಂಡ್ ಔಟ್ ಮಾಡಿದ್ರೆ, ಸೊ T1 ಸೈಡ್ಸ್ ಮತ್ತು T2 ಸೈಡ್ಸ್ಗಳ ರೇಷಿಯೋ ಮಾಡ್ಕೊಳ್ಳಿ. ಸೊ T1 ಸೈಡ್ಸ್ ಏನಿದೆ 3 4 5 ಇದೆ. T3 ಸೈಡ್ಸ್ 6 8 10 ಇದೆ. ಸೊ ಇವುಗಳ ರೇಷಿಯೋವನ್ನು ಮಾಡಿದಾಗ ಯಾವಾಗಲೂ 1/2 ಬರುತ್ತೆ. ಓಕೆ, ಸೊ 3/6 ಅಂದ್ರೆ 1/2, 4/8 ಅಂದ್ರೆ 1/2, 5/10 ಅಂದ್ರೆ 1/2. ಸೊ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಪ್ರಪೋರ್ಷನ್ ಆಯಿತು. ಸೊ ಸಿಮಿಲರ್ ಟ್ರಯಾಂಗಲ್ಸ್ ಡೆಫಿನೇಷನ್ ಹೇಳುತ್ತೆ. ಯಾವ ಟ್ರಯಾಂಗಲ್ಸ್ ಅನ್ನ ನಾವು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ ಅಂತಂದ್ರೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್. ಇಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಅಂದ್ರೆ ಅನುರೂಪ ಬಾಹುಗಳ ಅನುಪಾತ ಸೇಮ್ ಇದ್ರೆ ಅದನ್ನ ನಾವು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಸೊ ಹಿಯರ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ T1 and T2 or T3 are proportional. Therefore T1 is related with T3. So T1 and T2 are
related because they are similar. Next, let L be the set of all lines in xy plane and R be the relation in L defined as L1, L2 such that L1 is parallel to L2. Show that R is an equivalence relation. ಇದನ್ನು ಸಹಿತ ಹಿಂದಿನ ಸೆಷನ್ ಅಲ್ಲಿ ಪ್ರೂವ್ ಮಾಡಿದೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ಪಾಯಿಂಟ್ ಏನು ಕೇಳಿದ್ದಾರೆ, ಫೈಂಡ್ ದ ಸೆಟ್ ಆಫ್ ಆಲ್ ಲೈನ್ಸ್ ರಿಲೇಟೆಡ್ ಟು ದ ಲೈನ್ y is equal to 2x plus 4. So, okay, under this relation, ಈ ಸೆಟ್ ಆಫ್ ಲೈನ್ಸ್ಗೆ, ಈ ಲೈನ್ಗೆ y is equal to 2x plus 4ಗೆ ಲೈನ್ಗೆ ರಿಲೇಟ್ ಆಗಿರ್ತಕ್ಕಂಥ ಲೈನ್ಸ್ ಯಾವುದು ಕೇಳಿದ್ದಾರೆ. ರಿಲೇಟ್ ಆಗಿರ್ತಕ್ಕಂಥ ಲೈನ್ ಅಂತಂದ್ರೆ ಈ ಲೈನ್ಗೆ ಪ್ಯಾರಲ್ ಆಗಿರುವ ಲೈನ್ಸ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ಅದಕ್ಕೆ ನೋಡಿ ಈಕ್ವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಾಗಿದೆ. ನೀವು ಅದನ್ನು ಕೇಳಿದ್ರೆ ಪ್ರೂವ್ ಮಾಡಿ. ಈಗ ಈ ಲೈನ್ಗೆ ಪ್ಯಾರಲ್ ಆಗಿರ್ತಕ್ಕಂಥ ಲೈನ್ ಯಾವ್ದು ಅಂತ ಹೇಳಿದ್ರೆ ಸ್ಲೋಪ್ ಸೇಮ್ ಇರಬೇಕು ಅಂತ ಲೈನ್ಸ್ಗಳ ಪಟ್ಟಿ ಮಾಡ್ಬೇಕು ನಾವು. ಸೊ ಸ್ಲೋಪ್ ಅಂದ್ರೆ ಇಲ್ಲಿ ನೀವು ದ ಸ್ಲೋಪ್ ಆಫ್ ದ ಲೈನ್ y is equal to 2x plus 4 ಅಂದ್ರೆ m is equal to 2 ಆಗುತ್ತೆ. ಯಾಕಂದ್ರೆ ಇದು ಗೊತ್ತಿದೆ, ಈಕ್ವೇಶನ್ ಇನ್ ದ ಫಾರ್ಮ್ y is equal to mx plus c ಅಂತಂದ್ರೆ m is the slope. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಲೈನ್ y is equal to 2x plus 4 ಇದೆ, ಇದರ ಸ್ಲೋಪ್ ಎಷ್ಟಾಗುತ್ತೆ? 2 ಆಗುತ್ತೆ. ಸೊ ಸ್ಲೋಪ್ ಆಫ್ ದಿಸ್ ಲೈನ್ ಇಸ್ 2. ಹಾಗಾದ್ರೆ ನೀವು ಸ್ಲೋಪ್ ಅನ್ನೋದು 2 ಇರಬೇಕು ಅಂತ ಲೈನ್ಗಳನ್ನ ಪಟ್ಟಿ ಮಾಡಿದ್ರೆ ದೋಸ್ ಲೈನ್ಸ್ ಆರ್ ರಿಲೇಟೆಡ್ ವಿತ್ ದಿಸ್ ಲೈನ್. ಅದಕ್ಕೆ ನಾವು ಬರಿಬೇಕು ಸ್ಲೋಪ್ 2 ಇರೋದು. ಸೊ ದ ಸೆಟ್ ಆಫ್ ಆಲ್ ಲೈನ್ಸ್ ರಿಲೇಟೆಡ್ ಟು y is equal to 2x plus 4 is the family of lines y is equal to 2x plus k. ಸ್ಲೋಪ್ ಅನ್ನೋದು 2 ಇರಬೇಕು. ಈ ಇಂಟರ್ಸೆಪ್ಟ್ y ಇಂಟರ್ಸೆಪ್ಟ್ k ಅಂದ್ರೆ ಏನಾದ್ರೂ ಇರಲಿದು. ಓಕೆ, ಸೊ k is any real number. ಸೊ ಈ ತರದ ಲೈನ್ y is equal to 2x plus k ಎಲ್ಲಿರ್ತಕ್ಕಂಥ ಯಾವುದೇ ಲೈನು ಇದಕ್ಕೆ ಪ್ಯಾರಲಲ್ ಆಗಿರುತ್ತೆ. y is equal to 2x plus 4. ಇಲ್ಲಿ k ಮಾತ್ರ ಡಿಫರೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಸ್ಲೋಪ್ ರಿಮೇನ್ಸ್ ಸೇಮ್. ಸೊ therefore the set of lines related with y is equal to 2x plus 4 means it is y is equal to 2x plus k. ಸೊ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬಂದರೂ ಬರಬಹುದು, ಒಂದು ಐಡಿಯಾ ಇರಲಿ. ಎಸ್, ಇಲ್ಲೊಂದು ಇನ್ನೊಂದು ಗಮನಿಸಿ. ಶೋ ದಟ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದ ಸೆಟ್ ಪಿ ಆಫ್ ಆಲ್ ಪಾಲಿಗಾನ್ಸ್ ಆಸ್, ಇಲ್ಲೊಂದು ರಿಲೇಷನ್ ಕೊಟ್ಟಿದ್ದಾರೆ. ಪಿ ಅನ್ನೋದು ಸೆಟ್ ಆಫ್ ಪಾಲಿಗಾನ್ಸ್ ಇದೆ, ಆರ್ ಅನ್ನೋದನ್ನ ಡಿಫೈನ್ ಮಾಡಿದ್ದಾರೆ. ಹೆಂಗೆ? ಆರ್ ಇಸ್ ದ set of ordered pairs p1, p2 such that p1 and p2 have same number of sides is an equivalence relation ಅಂತ ಪ್ರೂವ್ ಮಾಡಬೇಕಾಗಿದೆ. Very simple, it can be proved. Extra, what is the set of all elements in P related to the right angled triangle T with sides 3, 4 and 5? So ಇದರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ. ಮೊದಲು ಇದನ್ನ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡೋಣ. ನೋಡಿ, ಗಿವನ್ R is equals to P1, P2 such that P1 and P2 have same number of sides in the set P of all polygons. ಸೊ ಇಲ್ಲಿ P ಅಂದ್ರೆ ಸೆಟ್ ಆಫ್ ಆಲ್ ಪಾಲಿಗಾನ್ಸ್ ಇದೆ. ಸೊ ಇವಾಗ ಅದನ್ನ ರಿಫ್ಲೆಕ್ಸಿವಿಟಿ ಚೆಕ್ ಮಾಡಬೇಕು. ಸೊ ಫಾರ್ ರಿಫ್ಲೆಕ್ಸಿವ್ ನಮ್ಗೆ ಗೊತ್ತಿದೆ, ಇಫ್ ವಿ ಟೇಕ್ P1 ಇನ್ ದ ಸೆಟ್ P, ಸೊ P1 ಅನ್ನ P1 ಗೆ ಕಂಪೇರ್ ಮಾಡಿದ್ರೆ P1 ಅಲ್ಲಿ ಎಷ್ಟು ಸೈಡ್ಸ್ ಇರ್ತವೆ? P1 ಅಲ್ಲಿ ಅಗೈನ್ ಇಟ್ಸ್ ಆಬ್ವಿಯಸ್. ಸೊ ಅದರಲ್ಲಿ ಅಷ್ಟೇ ಸೈಡ್ಸ್ ಇರ್ತವೆ P1 ಅಲ್ಲಿ. ಸೊ P1 ವಿಲ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಸೈಡ್ಸ್ ಆಸ್ ದಟ್ ಆಫ್ P1. P1 ಗೆ ಕಂಪೇರ್ ಮಾಡಿದ್ರೆ ದೇರ್ ವಿಲ್ ನಾಟ್ ಬಿ ಎನಿ ಚೇಂಜ್ ಇನ್ ದ ನಂಬರ್ ಆಫ್ ಸೈಡ್ಸ್. ಅದಕ್ಕೆ P1 ವಿಲ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಸೈಡ್ಸ್ ಆಸ್ ದಟ್ ಆಫ್ P1. ಅದಕ್ಕೆ P1, P1 belongs to R for all P1 belongs to P. P ಅಂದ್ರೆ set of polygons. So clearly R is reflexive. Next, we have to prove that R is symmetric. So for symmetric, ನೀವೇ ಒಂದು ordered pair ಅನ್ನು ಕನ್ಸಿಡರ್ ಮಾಡಿ. So consider the ordered pair P1, P2 belongs to R, where P1, P2 are the elements in the set of polygons. ಸೊ ಇದರ ಅರ್ಥ P1, P2 belongs to R ಅಂದ್ರೆ P1 and P2 will have the same number of sides. ಡೆಫಿನೇಷನ್ ಹೇಳುತ್ತೆ, P1, P2 ಅನ್ನೋದು R ಇದ್ರೆ P1 and P2 will have the same number of sides. So this implies, ಹಾಗಾದ್ರೆ
P1 P2ಗೆ ಕಂಪೇರ್ ಮಾಡಿ, P2 ಅನ್ನ P1 ಕಂಪೇರ್ ಮಾಡಿದ್ರೆ P2 and P1 will have the same number of sides. So this implies this. So what does it imply then? P2 comma P1 belongs to R or all P1 P2 belongs to P. So ಈ ತರ ಯಾವುದೇ ಆರ್ಡರ್ಡ್ ಪೇರ್ ತೆಗೆದುಕೊಂಡಾಗ ರಿವರ್ಸ್ ಮಾಡಿದಾಗ ಸಹಿತ it also belongs to R ಅಂತ. So therefore R is symmetric. For transitivity, consider two ordered pairs. Consider P1 P2 belongs to R and P2 P3 belongs to R. ಇದರ ಅರ್ಥ P1 and P2 will have the same number of sides according to the given definition. ಆಮೇಲೆ P2, P3 belongs to R ಇರೋದ್ರಿಂದ P2 and P3 will have the same number of sides. ಸೊ ಇವಾಗ ಈ ಎರಡು ಸ್ಟೇಟ್ಮೆಂಟ್ ಇಂದ ಏನು ಗೊತ್ತಾಗುತ್ತಂದ್ರೆ P1 ನಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಸೈಡ್ಸ್ P2 ನಲ್ಲಿದೆ, P2 ನಲ್ಲಿ ಇರ್ತಕ್ಕಂಥ ನಂಬರ್ ಸೈಡ್ಸ್ P3 ನಲ್ಲಿ ಇರೋದ್ರಿಂದ P1 and P3 will have the same number of sides. It implies. That means the ordered pair P1, P3 belongs to R for all P1, P2, P3 belongs to P. So, ಇದು ಏನಾಯ್ತು ಈಗ? R is transitive. Next. So, R is an equivalence relation ಅಂತ ಪ್ರೂವ್ ಆಯ್ತು. ಈಗ ಕೇಳಿರೋದು further, what is the set of all the elements in P related to the right angle triangle T with sides 3, 4 and 5? So the triangle T ಅನ್ನೋದಿದೆ P ನಲ್ಲಿ, ಅದರ ಸೈಡ್ಸ್ 3, 4, 5 ಇದೆ. ಸೊ 3, 4, 5ಗೆ ರಿಲೇಟ್ ಆಗಿರ್ತಕ್ಕಂತಹ ಎಲಿಮೆಂಟ್ಸ್ ಬರಿಬೇಕಾಗಿದೆ. ಸೊ 3, 4, 5 ಸೈಡ್ಸ್ ಏನೇ ಇರಲಿ, ಓಕೆ, ಅದರ ಲೆಂಗ್ತು ಮೆಜರ್ಸು. ಟ್ರಯಾಂಗಲ್ ಅನ್ನೋದು ವಿಲ್ ಹ್ಯಾವ್ ದ 3 ಸೈಡ್ಸ್. ಅದಕ್ಕೆ 3 ಸೈಡ್ಸ್ ಇರ್ತಕ್ಕಂಥ ಪಾಲಿಗಾನ್ಸ್ ಯಾವುದಂತ ಹೇಳಿದ್ರೆ ಆಲ್ ಟ್ರಯಾಂಗಲ್ಸ್. ಸೊ ಅದಕ್ಕೆ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ ಪಿ that are related to the right angled triangle T is the set of all triangles. Okay, so ಈ right angle triangle ಗೆ ರಿಲೇಟ್ ಆಗಿರತಕ್ಕಂತಹ ಪಾಲಿಗಾನ್ಸ್ ಯಾವುದಂತಂದ್ರೆ set of all triangles. So remember this. ಸೊ ವಿದ್ಯಾರ್ಥಿಗಳೇ, ಇಷ್ಟು ಈ ಸೆಷನ್ ಅಲ್ಲಿ ನೀವು ಈಕ್ವಿವೆಲೆನ್ಸ್ ಕ್ಲಾಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ರೆ, ಸೊ ಒಂದೆರಡು ಬಾರಿ ಇದನ್ನ ರಿವಿಷನ್ ಮಾಡಿದ್ರೆ ಏನು ಕಷ್ಟ ಆಗೋದಿಲ್ಲ. ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೊಂದು ಬಾರಿ ರಿಪೀಟ್ ಮಾಡಿ. ಸೊ ಡೆಫಿನೆಟ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಪ್ರಾಬ್ಲಮ್ಸ್ ಅನ್ನೋದನ್ನ ನಾನು ಹಿಂದಿನ ಸೆಷನ್ ಅಲ್ಲಿ ಮಾಡಿದ್ದೀನಿ. ಸೊ ಬಹುಶಃ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಬಟನ್ ಅನ್ನು ಹಿಟ್ ಮಾಡೋದು ಮರಿಬೇಡಿ. ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿರದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಒಳ್ಳೊಳ್ಳೆ ವಿಷಯಗಳನ್ನು, ಒಳ್ಳೊಳ್ಳೆ ಕ್ಲಾಸು ಬರ್ತಾ ಇರುತ್ತೆ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್.